ಕನಕ ಪೀಠದ ವತಿಯಿಂದ ನಾವು ಕನಕ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಬರಬೇಕಾಗಿತ್ತು, ಬೇರೆ ಕಾರ್ಯಕ್ರಮಗಳು ಇರೋದರಿಂದ ನನಗೇನೆ ಮತ್ತು ನಮ್ಮ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಭಾಗವಹಿಸ್ಲಿಕ್ಕೆ ಹೇಳಿದ್ದಾರೆ. ಅದರಿಂದ ನಾವೆಲ್ಲ ನಾನು ಯತೀಂದ್ರ ನಮ್ಮ ದದ್ದಲ್ಲು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀವಿ. ವರ್ಷ ಬರ್ತಾ ಇದ್ದೀವಿ, ಅದೇ ಥರ ಈ ವರ್ಷವೂ ಬಂದಿದ್ದೀವಿ. ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಈಗಾಗಲೇ ಯಾವುದೇ ಆ ಥರ ಬದಲಾವಣೆಗೆ ಅವಕಾಶ ಇಲ್ಲ ಅಂತ ಈಗಲೇ ಹೇಳಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಾವು ಈಗ ಸರ್ಕಾರ ಏನಿದೆ ಅದನ್ನ ಜನಗಳಿಗೆ ಒಳ್ಳೆಯದಕ್ಕೆ ಉಪಯೋಗಿಸೋಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರನೇ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದ್ದಾರೆ, ಮುಂದಕ್ಕೂ ಅವರೇ ಇರ್ತಾರೆ. ಡಿನ್ನರ್ ಪಾರ್ಟಿಗಳು ಯಾಕೆ ತಡೆ ಹಿಡಿಬೇಕು? ಡಿನ್ನರ್ ಪಾರ್ಟಿ ಈಗಾಗಲೇ ಹೇಳಿದ್ದೀವಿ. ಡಿನ್ನರ್ ಪಾರ್ಟಿ ಯಾರೂ ತಡೆ ಹಿಡ್ದಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಯಾರೂ ತಡೆ ಹಿಡ್ದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದಕ್ಕೆ ಹಾಕಿದ್ದೀರಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಮುಂದಕ್ಕೆ ಹಾಕಿದ್ದಾರೆ. ಹೈಕಮಾಂಡ್ ಅವ್ರ ಜೊತೆಗೆ ಸೇರ್ಕೊಂಡು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡೋದು ಇದ್ದೇ ಇದೆ ಅಷ್ಟೇ. ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ ನಿಮ್ದೇನು ಅಭಿಪ್ರಾಯ ಸರ್? ಏನು ಡಿ ಕೆ ಶಿವಕುಮಾರ್ ಬೇಕಾಗಿಲ್ಲ, ಸಚಿವರ ಬೆಂಬಲವೂ ನನಗೆ ಬೇಕಾಗಿಲ್ಲ ಅನ್ನುವಂಥ ಹೇಳಿಕೆ ಬಗ್ಗೆ ಅದು ಅವರು ವೈಯಕ್ತಿಕ, ನೀವು ಅವ್ರನ್ನೇ ಕೇಳಬೇಕಾದ್ರೆ. ಸಿದ್ಧಗಂಗಾ ಬಸವರಾಜ್ ಅವರು ದಾವಣಗೆರೆಯಲ್ಲಿ ಹೇಳ್ತಾರೆ. ಸಿದ್ಧಗಂಗಾ ಬಸವರಾಜ್ ಅವರು ಶಾಸಕರು ಅವ್ರು ಹೇಳ್ತಾರೆ, ಎಲ್ಲೋ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ಬೇಕಿತ್ತು, ಕೆಲವೊಂದಿಷ್ಟು ರಾಜಕೀಯ ಬದಲಾವಣೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಯಾವಾಗ ಹೇಳಿದ್ರು? ಇವತ್ತು ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಅವನೇ ಒಬ್ಬರೇ ಮಾಡಲಿ, ಹಂಗಾರೆ ಯಾರು ಬೇಡ ಅಂದೈತಿ. ಬಸವರಾಜ್ ಅವರವರ ವೈಯಕ್ತಿಕ ಅಭಿಪ್ರಾಯ. ನಾವು ಅದ್ರ ಬಗ್ಗೆ ಇಲ್ಲಿ ಹೇಳಿಕೆಗಳು ಕೊಡಲಿಕ್ಕೆ ಇಚ್ಛೆ ಪಡಲ್ಲ. ಈಗ ನಾನು ನಮ್ಮ ದದ್ದಲ್ಲು ನಮ್ಮ ಶಾಸಕರು ನಾವೆಲ್ಲ ಇದ್ದೀರಿ. ಹೈಕಮಾಂಡ್ ಏನು ಹೇಳ್ತಾರೆ ಅದರ ಥರ ನಾವು ಮಾಡ್ತೀವಿ. ಬಸವರಾಜ್ ಏನು ಹೇಳ್ತಾರೆ ಇನ್ನೊಬ್ಬರು